ಇವತ್ತಿನ ಮಾರ್ನಿಂಗ್ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ನಾನು ಮಾಡಬೇಕಾಗಿದ್ದು ಸ್ಟ್ರೆಂತ್ ಟ್ರೈನಿಂಗ್. ಆದರೆ ಸ್ಟ್ರೆಂತ್ ಟ್ರೈನಿಂಗಿಗೆ ಬೇಕಾದ ಬ್ಯಾಂಡ್ ಆಗಲಿ ಡಂಬಲ್ಸ್ ಆಗಲಿ ನನ್ನ ಹತ್ರ ಇಲ್ಲ. ಇಲ್ಲ ಅಂತ ರೀಸನ್ ಹೇಳಿ ಎಸ್ಕೇಪ್ ಆಗೋದ್ರಲ್ಲಿ ನಾವೆಲ್ಲ ಎಕ್ಸ್ಪರ್ಟ್. ನಮಗೆಲ್ಲ ನಮ್ಮ ಹತ್ರ ಇರೋದಕ್ಕಿಂತ ಇಲ್ಲದೇ ಇರೋದ್ರ ಬಗ್ಗೆನೇ ಕಾಳಜಿ ಜಾಸ್ತಿ. ಆದರೆ ನಾನು ಸದ್ಯಕ್ಕೆ ಡಂಬಲ್ಸ್ ಬದಲಿಗೆ ಈ ರೀತಿ ಪುಸ್ತಕಗಳನ್ನು, ವಾಟರ್ ಬಾಟಲ್ಗಳನ್ನು ಬಳಸಿ ವಾರದಲ್ಲಿ ಒಂದಿನ ಇರೋ ಸ್ಟ್ರೆಂತ್ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಡಂಬಲ್ಸು, ಬ್ಯಾಂಡ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೋತಾ ಇದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ. ತಿಂಡಿ ಎಲ್ಲ ಆದಮೇಲೆ ಅಮ್ಮ ಮತ್ತು ಅಜ್ಜಿ ಇಬ್ಬರು ರೆಡಿ ಆಗ್ತಿದ್ರು ಊರಿಗೆ ಹೋಗೋದಕ್ಕೆ ಅಂತ. ಅಜ್ಜಿ ಮತ್ತೊಂದು ಸಲ ಉಗುರು ಬೆಳೆದಿದ್ರೆ ಕಟ್ ಮಾಡಿಕೊಡು, ಊರಿಗೆ ಹೋದರೆ ಬ್ಲೇಡಲ್ಲಿ ಕಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನೈಲ್ ಕಟರ್ ಇಟ್ಕೊಂಡು ಬಂದ್ಲು ಉಗುರು ಕಟ್ ಮಾಡಿಸೋಣ ಅಂತ. ಅಷ್ಟರಲ್ಲಿ ಅಮ್ಮನೂ ರೆಡಿ ಆಗಿದ್ರು, ಇನ್ನಿಬ್ಬರು ಹೊರಟ್ರು. ಮನೇಲಿ ನಾನೊಬ್ಬಳೇ ಸಿಂಗಲ್ ಸಿಂಹಿಣಿ ಅಂತ ಫೀಲ್ ಮಾಡಿಕೊಂಡು ಇರೋ ಬರೋ ಕೆಲಸನೆಲ್ಲ ಮುಗಿಸಿ ಪ್ರೈಮಲ್ಲಿ ಬ್ರ್ಯಾಟ್ ಫಿಲ್ಮ್ ನೋಡ್ತಾ ಕೂತೆ. ಮಧ್ಯಾಹ್ನ ಆಗಿತ್ತು, ಹೊಟ್ಟೆನೂ ಹಸುವಾಗ್ತಿತ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ದೋಸೆ ಹಾಕೊಂಡು ತಿನ್ನೋಣ ಅಂತ ಅಡುಗೆ ಮನೆಗೆ ಹೋದರೆ ನಮ್ಮ ಪತಿ ದೇವ್ರು ಹಾಜರು. ಇಬ್ಬರು ದೋಸೆ ಹಾಕ್ಕೊಂಡು ಮಧ್ಯಾಹ್ನ ಊಟ ಮುಗಿಸಿದ್ವಿ. ಮಧ್ಯಾಹ್ನ ಮಾತ್ರ ಅಲ್ಲ, ರಾತ್ರಿಗೂ ಅದೇ ಆಗುತ್ತೆ. ಆಯಿತು, ಪಾಪ ಅಮ್ಮ ನನಗೆ ಕಷ್ಟ ಆಗಬಾರ್ದು ಅಂತ ದೋಸೆ ಸಂಪಳನ ಜಾಸ್ತಿ ಆಡಿಸಿಟ್ಟಿದ್ಲು. ಅಷ್ಟು ಮಾತ್ರ ಅಲ್ಲ, ಬೆಳಗ್ಗೆ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಎಲ್ಲ ಹಾಕಿ ಎರಡೆರಡು ಥರದ ಪಲ್ಯ ಮಾಡ್ತಾಯಿದ್ಲು. ನನಗೆ ಬೆಳಗ್ಗೆ ಮಾಡಬೇಕಾದ್ರೆ ಯಾಕೆ ಎರಡನ್ನೂ ಮಾಡ್ತಿದ್ದಾಳೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು, ಅಮ್ಮ ಊರಿಗೆ ಹೋಗೋದ್ರಿಂದ ನನಗೆ ಕಷ್ಟ ಆಗಬಾರ್ದು ಅಂತ ಮಾಡಿಟ್ಟು ಹೋಗ್ತಿದ್ದಾಳೆ ಅಂತ. ಅಮ್ಮಂದಿರೇ ಹಾಗೆ ಅಲ್ವಾ, ಅವಳಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಏನೋ ಕಷ್ಟ ಆಗಬಾರ್ದು ಅಂತ ಬಯಸೋ ಜೀವಿಗಳು. ಥ್ಯಾಂಕ್ ಯು ಅಮ್ಮ, ನಾನು ಕೂಡ ನಿನ್ನನ್ನು ನಿನ್ನಷ್ಟೇ ಪ್ರೀತಿ ಮಾಡ್ತೀನಿ.